ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದಿನ ಯಾವುದೆಲ್ಲ ತಟ್ಟೆಗಳನ್ನು ಜೋಡಿಸ್ಕೊಳ್ಳೇಬೇಕು ಅನ್ನೋ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಯಾರೆಲ್ಲ ನಮ್ಮ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ಹಾಗಾದರೆ ಯಾವೆಲ್ಲ ತಟ್ಟೆಗಳನ್ನು ಜೋಡಿಸ್ಕೊಳ್ಳೇಬೇಕು ಅಂತ ನೋಡೋಣ. ಮೊದಲಿಗೆ ದೇವಿಗೆ ಪ್ರಿಯವಾದದ್ದು ಅಂದರೆ ಬಳೆಗಳು. ನಾನಿಲ್ಲಿ 2 ತಟ್ಟೆಯನ್ನು ಹಿಡ್ಕೊಂಡು ಒಂದರಲ್ಲಿ ಹಸಿರು ಬಳೆ ಹಾಗೆ ಇನ್ನೊಂದರಲ್ಲಿ ಕೆಂಪು ಬಳೆಯನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಕೆಂಪು ಬಳೆ ಹಾಗೆ ಹಸಿರು ಬಳೆ ದೇವಿಗೆ ತುಂಬ ಪ್ರಿಯವಾದದ್ದು. ಆಮೇಲೆ ದೇವರಿಗೆ ಮಡಿಲಕ್ಕಿಯನ್ನು ಇಡಲೇಬೇಕಾಗತ್ತೆ. ಅದಕ್ಕೆ ಒಂದು ಹರಿವಾಣದ ಮೇಲ್ಗಡೆ 5 ಹಿಡಿ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸೀರೆಯನ್ನು ಇಟ್ಟಿದ್ದೀನಿ. ನೀವು ಬ್ಲೌಸ್ ಪೀಸ್ನಾದರೂ ಕೂಡ ಇಟ್ಕೊಳ್ಬಹುದು. ಆಮೇಲೆ 12 ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ. 12 ಬಾಳೆಹಣ್ಣನ್ನು ಇಟ್ಟರೆ ತುಂಬ ಒಳ್ಳೆಯದು. ಆಮೇಲೆ ತೆಂಗಿನಕಾಯಿಯನ್ನು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಇಡುವಾಗ ನೆನಪಲ್ಲಿ ಇಟ್ಕೊಳ್ಳಿ, ತೆಂಗಿನಕಾಯಿಯ ಕಣ್ಣು ತೋರಬಾರ್ದು, ಮುಚ್ಚಿರಬೇಕು. ನಾನಿಲ್ಲಿ ಬೇರೆ ತೆಂಗಿನಕಾಯಿ ಇರಲಿಲ್ಲ ಅಂತ ಮಾತ್ರ ಇಟ್ಕೊಂಡಿದ್ದೀನಿ, ಆದರೆ ಪೂಜೆಗೆ ಈ ರೀತಿ ತೆಂಗಿನಕಾಯಿ ಯೂಸ್ ಮಾಡಲ್ಲ. ಆಮೇಲೆ 2 ಜೋಡು ವೀಳ್ಯದ ಎಲೆಯನ್ನು ಇಟ್ಟಿದ್ದೀನಿ. ಅದರ ಮೇಲ್ಗಡೆ ಅಡಿಕೆ ಹೋಳುಗಳನ್ನು ಇಟ್ಟಿದ್ದೀನಿ. ಹಾಗೆ 5 ಬಳೆಗಳು, 1 ಅರ್ಶಿಣದ ಕೊಂಬು, ದಕ್ಷಿಣೆಯನ್ನು ಇಟ್ಟಿದ್ದೀನಿ. ನೀವು ಎಷ್ಟು ಕೂಡ ಇಟ್ಕೊಳ್ಬಹುದು. ಆಮೇಲೆ ಅರಶಿನ ಕುಂಕುಮದ ಪ್ಯಾಕೆಟನ್ನು ಇಟ್ಟಿದ್ದೀನಿ. ಆಮೇಲೆ ಹೂವು, ಮಲ್ಲಿಗೆ ಹೂವು ಇಟ್ಟರೆ ತುಂಬ ಒಳ್ಳೆಯದು. ಆಮೇಲೆ ಒಂದು ಸ್ವೀಟನ್ನು ಇಟ್ಟಿದ್ದೀನಿ, ಬೆಲ್ಲದ ಅಚ್ಚು 1, ಹಾಗೆ ಕೊಬ್ಬರಿ, ಹಾಗೆ ಡ್ರೈ ಫ್ರೂಟ್ಸನ್ನು ಇಟ್ಕೊಂಡಿದ್ದೀನಿ. ಇವಿಷ್ಟು ಮಡಿಲಕ್ಕಿಯಲ್ಲಿ ಇಡಲೇಬೇಕಾಗತ್ತೆ. ಆಮೇಲೆ ನಾನಿಲ್ಲಿ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ವೀಳ್ಯದೆಲೆ ಮತ್ತು ಅಡಿಕೆ ದೇವಿಗೆ ತುಂಬ ಪ್ರಿಯವಾದದ್ದು. ವರಮಹಾಲಕ್ಷ್ಮಿ ದಿನ ಅತಿ ಮುಖ್ಯವಾಗಿ ಜೋಡಿಸಲೇಬೇಕಾದ ತಟ್ಟೆ ಅಂದರೆ ಅದು ಹಣದ ತಟ್ಟೆ. ಅದರಲ್ಲೂ ನಾವು ಶ್ರಮಪಟ್ಟು ದುಡಿದ ಹಣವನ್ನೇ ಇಡಬೇಕಾಗತ್ತೆ. ಅಷ್ಟೇ ದುಡ್ಡು ಇಡಬೇಕು, ಇಷ್ಟೇ ದುಡ್ಡು ಇಡಬೇಕು ಅಂತ ಏನು ಇಲ್ಲ. ಒಟ್ಟಿನಲ್ಲಿ ನಾವು ದುಡಿದ ಹಣವನ್ನು ಇಟ್ಟರೆ ಸಾಕಾಗತ್ತೆ. ಆಮೇಲೆ ನಾನಿಲ್ಲಿ ನೈವೇದ್ಯಗಳನ್ನು ಇಡ್ತಾ ಇದ್ದೇನೆ. ನೈವೇದ್ಯವನ್ನು ಇಡಲೇಬೇಕಾಗತ್ತೆ. ದೇವಿಗೆ ಬೆಲ್ಲದಿಂದ ಮಾಡಿದ ನೈವೇದ್ಯ ಅಂದರೆ ತುಂಬ ಇಷ್ಟ. ನೀವು ಬೆಲ್ಲದ ಪುಳಿಯೋಗರೆ ಹಾಗೆ ಬೆಲ್ಲದ ಪಾನಕ, ಬೆಲ್ಲದ ಅನ್ನ ಯಾವುದನ್ನಾದರೂ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ 3 ಬಗೆಯ ನೈವೇದ್ಯವನ್ನು ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ಹೂವು, ಅರಿಶಿನ, ಕುಂಕುಮ, ಅಕ್ಷತೆ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಇವಿಷ್ಟು ತಟ್ಟೆಗಳನ್ನು ನೀವು ವರಮಹಾಲಕ್ಷ್ಮಿ ದಿನ ದೇವಿ ಎದುರುಗಡೆ ಜೋಡಿಸಲೇಬೇಕಾಗತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ.